ದೇವರ ದೇವನೇ ಸ್ವಾಮಿ ಚಂದ್ರಪ್ರಭ ಜಿನನೇ, ದೇವರ ದೇವನೇ ಸ್ವಾಮಿ ಚಂದ್ರಪ್ರಭ ಜಿನನೇ, ದೇವರ ದೇವನೇ ಸ್ವಾಮಿ ಚಂದ್ರಪ್ರಭ ಜಿನನೇ, ಮೂರು ಲೋಕಕ್ಕೆ ಒಡೆಯನೆ ಜಿನನೇ ಗಣಧರ ವಂದಿತನೇ, ಮೂರು ಲೋಕಕ್ಕೆ ಒಡೆಯನೆ ಜಿನನೇ ಗಣಧರ ವಂದಿತನೇ, ದೇವ ದೇವ ಜಿನ ರಾಜ ಪರಮೇಶ ಚಂದ್ರನಾಥ, ದೇವ ದೇವ ಜಿನ ರಾಜ ಪರಮೇಶ ಚಂದ್ರನಾಥ, ದೇವರ ದೇವನೇ ಸ್ವಾಮಿ ಚಂದ್ರಪ್ರಭ ಜಿನನೇ, ದೇವರ ದೇವನೇ ಸ್ವಾಮಿ ಚಂದ್ರಪ್ರಭ ಜಿನನೇ, ಪಾವನ ರೂಪನೆ ಮಂದರ ಧೀರನೆ ಅಮಿತ ಗುಣಗಣನೆ, ಲಕ್ಷ್ಮಣ ದೇವಿ ಮಾತೆ ಸುತನೆ ಚಂದಿರ ಲಾಂಛಿತನೆ, ಪಾವನ ರೂಪನೆ ಮಂದರ ಧೀರನೆ ಅಮಿತ ಗುಣಗಣನೆ, ಲಕ್ಷ್ಮಣ ದೇವಿಯ ಮಾತೆಯ ಸುತನೆ ಚಂದಿರ ಲಾಂಛಿತನೆ, ಸುರನರ ಮುನಿಗಳ ವಂದಿತ ಪಾತನೆ ರತ್ನತ್ರಯಧರನೆ, ಸುರನರ ಮುನಿಗಳ ವಂದಿತ ಪಾದನೆ ರತ್ನತ್ರಯಧರನೆ, ಮೂಜಗ ತಿಲಕನೆ ಶರದಿ ಗಂಭೀರನೆ ತೀರ್ಥಂಕರ ಜಿನನೇ, ಮೂಜಗ ತಿಲಕನೆ ಶರದಿ ಗಂಭೀರನೆ ತೀರ್ಥಂಕರ ಜಿನನೇ, ದೇವ ದೇವ ಜಿನ ರಾಜ ಪರಮೇಶ ಚಂದ್ರನಾಥ, ದೇವ ದೇವ ಜಿನ ರಾಜ ಪರಮೇಶ ಚಂದ್ರನಾಥ, ದೇವರ ದೇವನೇ ಸ್ವಾಮಿ ಚಂದ್ರಪ್ರಭ ಜಿನನೇ, ದೇವರ ದೇವನೇ ಸ್ವಾಮಿ ಚಂದ್ರಪ್ರಭ ಜಿನನೇ, ಮಾರನ ವಿಜಯನೆ ಬಂಧನ ರಹಿತನೆ ನಿರ್ಮಲ ಗುಣಯುತನೆ, ಅಷ್ಟಮ ತೀರ್ಥನೆ ಸದ್ಗುಣ ದಾತನೆ ಜ್ಞಾನ ಭಾಸ್ಕರನೇ, ಮಾರನ ವಿಜಯನ ಬಂಧನ ರಹಿತನೆ ನಿರ್ಮಲ ಗುಣಯುತನೇ, ಆಶ್ರಮ ತೀರ್ಥನೆ ಸದ್ಗುಣ ದಾತನೆ ಜ್ಞಾನ ಭಾಸ್ಕರನೇ, ಲೋಕ ಲೋಕ ಬೆಳಗುವ ದೇವನೇ ಸಂಯಮಶೀಲನೇ, ಲೋಕ ಲೋಕ ಬೆಳಗುವ ದೇವನೇ ಸಂಯಮಶೀಲನೇ, ಕರ್ಮ ವಿಜೇತನೆ ಶಾಂತಿ ಪ್ರದಾತನೆ ಕರುಣಾಕರ ಜಿನನೇ, ಕರ್ಮ ವಿಜೇತನೆ ಶಾಂತಿ ಪ್ರದಾತನೆ ಕರುಣಾಕರ ಜಿನನೇ, ದೇವ ದೇವ ಜಿನ ರಾಜ ಪರಮೇಶ ಚಂದ್ರನಾಥ, ದೇವ ದೇವ ಜಿನ ರಾಜ ಪರಮೇಶ ಚಂದ್ರನಾಥ, ದೇವರ ದೇವನೇ ಸ್ವಾಮಿ ಚಂದ್ರಪ್ರಭ ಜಿನನೇ, ದೇವರ ದೇವನೇ ಸ್ವಾಮಿ ಚಂದ್ರಪ್ರಭ ಜಿನನೇ, ಅನಂತ ಶಕ್ತನೆ ಪರಮಾನಂದನೆ ಪಾಪ ವಿನಾಶಕನೇ, ಚಿನ್ಮಯ ರೂಪನೆ ದಿವ್ಯ ಶರೀರನೆ ಸನ್ಮಂಗಲಮಯನೇ, ಅನಂತ ಶಕ್ತನೆ ಪರಮಾನಂದನೆ ಪಾಪ ವಿನಾಶಕನೇ, ಚಿನ್ಮಯ ರೂಪನೆ ದಿವ್ಯ ಶರೀರನೆ ಸನ್ಮಂಗಲಮಯನೇ, ಧರ್ಮ ಪಾಲನೆ ಜ್ಞಾನ ದಾತನೆ ಜೀವದಯಾ ಪರನೇ, ಧರ್ಮ ಪಾಲನೆ ಜ್ಞಾನ ದಾತನೆ ಜೀವದಯಾ ಪರನೇ, ಸಿದ್ಧಿ ದಾತನೆ ಅತಿಶಯ ವೀರನೆ ಮುಕ್ತಿ ಸಂಪದನೆ, ಸಿದ್ಧಿ ದಾತನೆ ಅತಿಶಯ ವೀರನೆ ಮುಕ್ತಿ ಸಂಪದನೆ, ದೇವ ದೇವ ಜಿನ ರಾಜ ಪರಮೇಶ ಚಂದ್ರನಾಥ, ಯೋಗಜ್ಞಾನ ಭಕ್ತಪಾಲ ಸುಖದಾತ ಭಗವಂತ, ಜಿನನಾಥ ಗುಣನಾಥ ಶಾಂತಿದೂತ ಅರಹಂತ, ಸನ್ಮತೀಶ ಮೇದಿನೀಶ ಯೋಗಿನಾಥ ಮುಕ್ತಿದಾತ, ದೇವರ ದೇವನೇ ಸ್ವಾಮಿ ಚಂದ್ರಪ್ರಭ ಜಿನನೇ, ದೇವರ ದೇವನೇ ಸ್ವಾಮಿ ಚಂದ್ರಪ್ರಭ ಜಿನನೇ, ಸ್ವಾಮಿ ಚಂದ್ರಪ್ರಭ ಜಿನನೇ, ಸ್ವಾಮಿ ಚಂದ್ರಪ್ರಭ ಜಿನನೇ, ಸ್ವಾಮಿ ಚಂದ್ರಪ್ರಭ ಜಿನನೇ. ಸಾಹಿತ್ಯ ಶ್ರೀಮತಿ ಸುಪ್ರಭಾ ಸಂತೋಷ್, ಬೆಂಗಳೂರು.
ಜಡ್ಜಸ್, ಇದು S17 ಅನಂತಶ್ರೀ ಬಜಗೋಳಿ ತಂಡ. ನಿಮ್ಮ ಸಲಹೆ. ಮತ್ತೊಂದು ಫುಲ್ಲಿ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್. ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ದೇವರ ದೇವನೇ ದರ್ಶನಂ ದೇವ ದೇವಸ್ಯ ಎನ್ನುವ ದರ್ಶನ ಪಾಠದ ಮೊದಲನೇ ಲೈನ್ದಿಂದ ಬರೆದಿರುವಂಥ ಒಂದು ಸುಂದರವಾದಂಥ ಭಕ್ತಿಗೀತೆ. ದೇವರ ದೇವ ಎರಡು ಅರ್ಥ ಬರುತ್ತೆ. ಇಂದ್ರ ಅಂದರೆ 100 ಇಂದ್ರರಿಗೆ ದೇವರು ಅಂದರೆ ನಮ್ಮ ಭಗವಂತರು. ಅದ್ರ ಜೊತೆಗೆ ಅವರು ದೇವರು ಆಗಬೇಕಂದ್ರೆ ಅವ್ರು ತಮ್ಮ ಆತ್ಮನನ್ನು ನೋಡ್ಕೊಳ್ತಾರೆ, ಆವಾಗ ಅವರು ದೇವರಾಗ್ತಾರೆ. ತನ್ನ ಆತ್ಮನೇ ತನಗೆ ದೇವರು, ಈ ರೀತಿಯಾದಂಥ ಭಾವನೆ ಬಹಳ ಸುಂದರವಾಗಿ ಮೂಡಿಬಂತು. ಅದ್ರ ಜೊತೆಗೆ ಅದರಲ್ಲಿ ತಾವೇನು ಅನೇಕ ಗುಣಾನುಗ್ರಹಗಳನ್ನ ಮಾಡ್ತಾಯಿದ್ರಲ್ಲ, ಬಹಳ ಯೋಗ್ಯವಾಗಿತ್ತು ಮತ್ತು ಅದು ಕೇಳೋದಕ್ಕೆ ಇಂಪಾಗಿತ್ತು ಮತ್ತು ಅರ್ಥಭರಿತವಾಗಿತ್ತು. ಸುಂದರವಾದಂಥ ಪ್ರಸ್ತುತಿ. ಇನ್ನೊಂದು ಸಲ ಜೋರಾದ ಚಪ್ಪಾಳೆ. ಧನ್ಯವಾದಗಳು. ಥ್ಯಾಂಕ್ ಯು. ಇದೀಗ ಎಲ್ಲರೂ ಕಾತರದಿಂದ ಕಾಯ್ತಾ ಇರುವಂತಹ ಕ್ಷಣ. ಸೀನಿಯರ್ಸ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಯಾರದ್ದು? ಇದರ ಪ್ರಾಯೋಜಕರು ಶ್ರೀಮತಿ ಶೋಭಾ ವಿಮುಕ್ತು ಜೈನ್ ಮತ್ತು ಶ್ರೀ ವಿಮುಕ್ತು ಜೈನ್ ದಂಪತಿ ಬೆಂಗಳೂರು. ವೇದಿಕೆಗೆ ಬರಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ 50,000 ರೂಪಾಯಿ ನಗದು ಬಹುಮಾನ ಪ್ರಥಮ ಸ್ಥಾನವನ್ನ ಪಡೆದ ವಿಜಯಶಾಲಿ ತಂಡಕ್ಕೆ. 3, 2, 1. S17 17 ಅನಂತಶ್ರೀ ಬಜಗೋಳಿ. ಮಾರ್ನಾಡು ವರ್ಧಮಾನ ಹೆಗ್ಡೆ ಅವರ ಸ್ಮರಣಾರ್ಥ ಮಾರ್ನಾಡು ವರ್ಧಮಾನ ರೋಲಿಂಗ್ ಶೀಲ್ಡ್ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಒಳ್ಳೆದಿದೆಲ್ಲ ನಮ್ದೇ, ನಿಮ್ಗೊಂದೇ. ಕಂಗ್ರಾಚುಲೇಷನ್ಸ್. ಅಭಿನಂದನೆಗಳು ತಂಡಕ್ಕೆ. ಈಗಾಗಲೇ ಗೊತ್ತಿದೆ ನಿಮಗೆ, ನಮ್ಮ ಜೈನರ ಹುಡುಗಿ, ಅದರಲ್ಲೂ ಕೂಡ ಪ್ರಧಾನಿಗಳಿಂದ ಶಹಬಾಸ್ ಗಿರಿಯನ್ನು ಪಡೆದುಕೊಂಡಂತಹ ಅಯ್ಯೋ ಶ್ರದ್ಧಾ ಅವರ ತಂದೆ ಕೂಡ ಇದರಲ್ಲಿದ್ದಾರೆ. ಅವರ ತಂದೆ ಕೂಡ ಈ ಹಾಡನ್ನು ಅವರು ಹಾಡಿ ಇವತ್ತು ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಅವರ ಇಡೀ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮಾರ್ನಾಡು ವರ್ಧಮಾನ ಹೆಗ್ಡೆ ಅವರ ಸ್ಮರಣಾರ್ಥ ಮಾರ್ನಾಡು ವರ್ಧಮಾನ ರೋಲಿಂಗ್ ಶೀಲ್ಡ್ 50,000 ರೂಪಾಯಿ ನಗದು. ಪ್ರಾಯೋಜಕರು ಶ್ರೀಮತಿ ಶೋಭಾ ವಿಮುಕ್ತು ಜೈನ್, ಶ್ರೀ ವಿಮುಕ್ತು ಜೈನ್ ದಂಪತಿ. ರೋಲಿಂಗ್ ಶೀಲ್ಡ್ ಅನ್ನ ಈಗ ನೀಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಹುಡುಗರದ್ದು ಸೌಂಡೇ ಇಲ್ಲ ಬಿಡಿ, ಹುಡುಗಿರಾದ್ರೆ ಎಷ್ಟು ಜೋರ್ ಕಿರ್ಚ್ತಿದ್ರು. ಈಗ ಹುಡುಗರ ಸೌಂಡೇ ಇಲ್ಲ. ನಾನು ಹೇಳಿದ್ದು ಚಪ್ಪಾಳೆ ಕಿರ್ಚಿ ಅಂತಲ್ಲ. ಅನಂತಶ್ರೀ ತಂಡದು 8 ವರ್ಷಗಳ ಸತತ ನಿರಂತರ ಪ್ರಯತ್ನ ಇವತ್ತು ಫಲಿಸಿದೆ. 8 ವರ್ಷಗಳ ಈ ಸೀಸನ್ ನಲ್ಲಿ ಮೊದಲ ಸ್ಥಾನವನ್ನ ಈ ತಂಡ ಪಡೆದುಕೊಂಡಿದೆ. ಈಗಾಗಲೇ ಅನೇಕ ತಂಡಗಳು ಪ್ರತಿ ವರ್ಷ ಒಬ್ಬೊಬ್ಬರು ಒಂದೊಂದು ತಂಡ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರೋದು, ರೋಲಿಂಗ್ ಶೀಲ್ಡ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಹೀಗೆ ಇನ್ನೂ ಅನೇಕ ವರ್ಷಗಳ ಕಾಲ ಯಾವ ರೀತಿಯಾಗಿ ಜಿನಭಜನೆ ಸಾಗುತ್ತೆ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. 10 ವರ್ಷ ಮುಂದಿನ ವರ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಇನ್ನಷ್ಟು ಸಾವಿರಾರು ತಂಡಗಳು ಬರಬೇಕು. ನೀವು ಈ ತಂಡಗಳು ಇನ್ನಷ್ಟು ತಂಡಗಳನ್ನ ನೀವು ರೆಡಿ ಮಾಡಬೇಕು. ಇಂತಹ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ನೀವೆಲ್ಲರೂ ಕೂಡ ಸಹಕಾರವನ್ನ ಕೊಡಬೇಕು. ಮೊದಲ ಸ್ಥಾನ ಪಡೆದಂತಹ ತಂಡದವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಎಲ್ಲರಲ್ಲೂ ಸಮಯ ಈಗ ಶುರುವಾಗಿದೆ. ಫಲದಿಂದ ಮಿಥ್ಯಾತ್ವವ ಕಳೆದುಕೋ. ರವಿ ಉದಯದ ಮೊದಲೆದ್ದು
ಪ್ರಸ್ತುತಪಡಿಸಿದ ಈ ಜಿನ ಭಜನೆಯು ನಮ್ಮ ಶ್ರೀಯುತ ಶಂಕರ್ ಶಾನ್ಭಾಗ್ ಸರ್ ಇವರ ಸಂಗೀತ ಸಂಯೋಜನೆಯಲ್ಲಿ ಬಂದಿದೆ ಹಾಗೂ ಜಿನ ಭಜನಾ ಸ್ಪರ್ಧೆಯಿಂದ ಆಯ್ದ ಭಜನೆಯನ್ನು ನಾವಿಲ್ಲಿ ಪಡಿಸಿದ್ದೇವೆ. ಧನ್ಯವಾದಗಳು ಎಲ್ಲರಿಗೂ ಜೈ. ಈಗ ಹಾಡಿದಂಥ ತಂಡ S3 ಜಿನ ಸಂಕೀರ್ತನಾ ತಂಡ ಧಾರವಾಡ. ಜೈ ಜಿನೇಂದ್ರ. ಜೈ ತುಂಬ ತುಂಬ ಭಾವಪರವಶರಾಗಿ ನೀವು ಹಾಡಿದ್ರಿ, ನಮ್ಮನ್ನೂ ಮಾಡಿದ್ರಿ. ತುಂಬ ಚೆನ್ನಾಗಿ ಬಂತು. ತುಂಬ ಕೋಆರ್ಡಿನೇಷನ್ ಆ್ಯಂಡ್ ವೆಲ್ ಪ್ರಾಕ್ಟೀಸ್ ಆಗಿದೆ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಎದ್ದು ಕಾಣ್ತಾ ಇತ್ತು. ಸಂಗೀತ ಕಲ್ತಿದ್ದೀರಾ ನೀವೆಲ್ಲ? ಪ್ರಾಕ್ಟೀಸ್ ಮಾಡಿದ್ದಷ್ಟೇ. ಹೌದಾ? ಇದಕ್ಕೆ ಇನ್ನೊಂದು ದೊಡ್ಡ ಚಪ್ಪಾಳೆ ಬರಬೇಕು. ಯಾಕಂದರೆ ನೋಡಿ, ಶ್ರುತಿ ತಾಳ ಇದಕ್ಕೆಲ್ಲ ಸಂಗೀತ ಕಲೀಲೇಬೇಕು ಅಂತೇನಿಲ್ಲ. ಅದು ಬರ್ತದೆ ಅಥವಾ ಪ್ರಾಕ್ಟೀಸಿಂದಲೂ ಬರುತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಸಂಗೀತ ಕಲಿದೇನೋ ತುಂಬ ಚೆನ್ನಾಗಿ ಹಾಡ್ಬೋದು ಅನ್ನೋದಕ್ಕೆ. ತುಂಬ ಚೆನ್ನಾಗಿ ಬಂತು. ಬಟ್ ನನಗನ್ಸಿದ್ದು ಒಂದೇನೆಂದರೆ, ಇದು ಫೈನಲ್ಸ್ ಆಗಿರೋದ್ರಿಂದ ಈ ಹಾಡು ಸರಳವಾಗಿದೆ. ತುಂಬ ಚೆನ್ನಾಗಿ ಹಾಡಿದ್ದೀರಾ. ಆದರೆ ಇದಕ್ಕಿಂತ ತುಂಬ ಟಫ್ ಆಗಿರೋ ಸಾಂಗನ್ನು ಯಾರಾದರೂ ಚೆನ್ನಾಗಿ ಹಾಡಿದ ತಕ್ಷಣ ಪ್ರಿಫರೆನ್ಸ್ ಆಗಿಬಿಡುತ್ತೆ. ಸೊ ಫೈನಲ್ಸ್ಗೆ ಯಾವಾಗಲೂ ಟಫ್ ಸಾಂಗ್ನ ಆಯ್ಕೆ ಮಾಡ್ಕೊಳ್ಳಿ, ಆವಾಗ ರೇಸಲ್ಲಿ ಸ್ವಲ್ಪ ಮುಂದೆ ಹೋಗ್ಬೋದು ಅಂತ ಅಷ್ಟೇ. ಅದಕ್ಕೋಸ್ಕರ ಒಂದು ಸಜೆಷನ್. ಅದರ್ವೈಸ್ ಬ್ಯೂಟಿಫುಲ್. ಧನ್ಯವಾದಗಳು. ಓಕೆ, ದ್ವಿತೀಯ ಸ್ಥಾನ ಹೆಂಗೆ ಏನು ಎಷ್ಟು ಜೋರು ಹೇಳಿದ್ರು ಖುಷಿ ಅದ. ನಮ್ಮ ಬೇಂದ್ರೆ ಅಜ್ಜನೂರು ಧಾರವಾಡ. S3 ಜಿನ ಸಂಕೀರ್ತನ ತಂಡ ಧಾರವಾಡ. ಯಾರು ಬರ್ತಾರೆ ನೋಡಿ ಈಗ. ಜಿನ ಸಂಕೀರ್ತನ ತಂಡ ಧಾರವಾಡ S3 ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದೆ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. 35,000 ರೂಪಾಯಿಯ ನಗದು ಜೊತೆಗೆ ಸರ್ಟಿಫಿಕೇಟ್ ಇಡೀ ತಂಡಕ್ಕೆ ಸಿಗ್ತಾ ಇದೆ. ಪುಷ್ಪರಾಜ್ ಜೈನ್ ಪ್ರಾಯೋಜಕರು. ಓಡಿ ಬರಬೇಕು ನೋಡಿ. ಯಂಗ್ಸ್ಟರ್ಸ್ ತರ ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ದಾರೆ, ಈಗ ಚೆನ್ನಾಗಿ ಓಡಿ ಬರ್ತಿದ್ದಾರೆ. ನೀವೆಲ್ಲ ಜೋರಾದ ಚಪ್ಪಾಳೆ ಹೊಡೆದಿದ್ರೆ ಹೇಗೆ ಹೇಳಿ. ದ್ವಿತೀಯ ಸ್ಥಾನ ಜಿನ ಸಂಕೀರ್ತನ ತಂಡ ಧಾರವಾಡ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಹಬ್ಬ ನನ್ನ ವಾಯ್ಸ್ ಹೋಯ್ತು, ನಾನು ರೆಸ್ಟ್ ಮಾಡ್ತೀನಿ. ಓಕೆನಾ? ಫಸ್ಟ್ ಪ್ರೈಸ್ ಯಾರಿಗೆ? ಗೆಸ್ ಇದನ್ನಾದ್ರೂ ಗೆಸ್ ಮಾಡಿ ಅಟ್ಲೀಸ್ಟ್. ನಾವು ಬಾಹುಬಲಿ ಹೇಳಿದಲ್ಲ ನಮಗೆ ಎಲ್ಲ ಮೆಂಟರ್ಸ್ಗೆ ಅಂತೆ ಅಲ್ವಾ? ಎಸ್. ಸೀನಿಯರ್ಸ್ ವಾಯ್ಸೇ ಬರ್ತಿಲ್ಲ ಅಲ್ಲಿ. ಯಾರು? ಹಂಗಾದ್ರೆ ಬರಲ್ಲ ಅಂತಾನೆ ಲೆಕ್ಕ. ನಿಮ್ಮ ಸಮಯ ಆರಂಭ. ಎಲ್ಲರಿಗೂ ಜೈ ಜಿನೇಂದ್ರ. ಸಾಹಿತ್ಯ ಮಾರ್ನಾಡು ವರ್ಧಮಾನ ಹೆಗಡೆಯವರು, ಮೂಲ ಗಾಯನ ಧರ್ಮರಾಜ್ರವರು ಹಾಗೂ ಸಂಗ್ರಹ ಜಿನಭಜನಾ ಲಹರಿ. ತೋರೆದೈ ರಾಜ್ಯದ ಭೋಗಮಂ ತೋರೆದೈ ಸಂಸಾರ ಭೋಗಂಗಳಂ ತೋರೆದೈ ಕಾಯದ ಮೋಹಮಂ
ರಕ್ಷಿಸೆನ್ನ ನನಗ ಶ್ರೀ ಗೊಮ್ಮಟಾಧೀಶ್ವರ ಶ್ರೀ ಗೊಮ್ಮಟಾಧೀಶ್ವರ ಶ್ರೀ ಗೊಮ್ಮಟಾಧೀಶ್ವರ ಎಂತು ಪೊಗಳಲಿ ನಿನ್ನ ಮಹಿಮೆಯನು ಜಗದೀಶ ಕಂತು ವೈರಿಯ ಗೆಲ್ದ ಶ್ರೀ ಗೊಮ್ಮಟೇಶ ಎಂತು ಪೊಗಳಲಿ ನಿನ್ನ ಮಹಿಮೆಯನು ಜಗದೀಶ ಕಂತು ವೈರಿಯ ಗೆಲ್ದ ಶ್ರೀ ಗೊಮ್ಮಟೇಶ ಧರೆಯೊಳಿಹ ಸಂಪತ್ತು ಭೋಗ ಭಾಗ್ಯಗಳೆಲ್ಲ ನಿರತ ಒದಗುವ ತಾಪತ್ರಯಗಳೆಂದು ಧರೆಯೊಳಿಹ ಸಂಪತ್ತು ಭೋಗ ಭಾಗ್ಯಗಳೆಲ್ಲ ನಿರತ ಒದಗುವ ತಾಪತ್ರಯಗಳೆಂದು ತೊರೆದು ನೀ ಸತಿಸುತರ ಸಾಧಿಸುತ್ತ ಯೋಗವ ಪರಮ ಪಾವನನಾದ ಶ್ರೀ ಗೊಮ್ಮಟೇಶ ಶ್ರೀ ಗೊಮ್ಮಟೇಶ ಶ್ರೀ ಗೊಮ್ಮಟೇಶ ಸರಿ ಗರಿ ಗ ಮಗರಿ ಸನಿ ಧನಿ ಸರಿ ಸರಿ ಸನಿ ದ ಮಗ ಮಾಮರದ ನೀನಿ ಸಸನಿ ನಿದ ಮಾಮ ಗಮದನಿ ಸ ಗಮದನಿ ಸ ಗಮದನಿ ಸ ಎಂತು ಪೊಗಳಲಿ ನಿನ್ನ ಮಹಿಮೆಯನು ಜಗದೀಶ ಕಂತು ವೈರಿಯ ಗೆಲ್ದ ಶ್ರೀ ಗೊಮ್ಮಟೇಶ ಶಾಂತಿಯೇ ಮೈವೆತ್ತು ಶಿಲೆಯಾಗಿ ನಿಂತಂತೆ ಶಾಂತ ಮೂರುತಿಯಾಗಿ ನಿಂತಿರುವೆ ಬೆಟ್ಟದೊಳು ಶಾಂತಿಯೇ ಮೈವೆತ್ತು ಶಿಲೆಯಾಗಿ ನಿಂತಂತೆ ಶಾಂತ ಮೂರುತಿಯಾಗಿ ನಿಂತಿರುವೆ ಬೆಟ್ಟದೊಳು ಭ್ರಾಂತಿಯನ್ನು ಪರಿಹರಿಸಿ ಶಾಂತಿಯನ್ನು ನೀಡೆನಗೆ ಶಾಂತ ಮೂರುತಿ ನೀ ಶ್ರೀ ಗೊಮ್ಮಟೇಶ ಶ್ರೀ ಗೊಮ್ಮಟೇಶ ಶ್ರೀ ಗೊಮ್ಮಟೇಶ ಎಂತು ಪೊಗಳಲಿ ನಿನ್ನ ಮಹಿಮೆಯನು ಜಗದೀಶ ಕಂತು ವೈರಿಯ ಗೆಲ್ದ ಶ್ರೀ ಗೊಮ್ಮಟೇಶ ಸರಳತೆಯು ತುಂಬಿರುವ ನಿನ್ನ ದಿವ್ಯಾಕೃತಿಗೆ ಶಿರವಾಗಿ ನಮಿಸುವೆನು ಭಕ್ತಿ ಭಾವದಲ್ಲಿ ಸರಳತೆಯು ತುಂಬಿರುವ ನಿನ್ನ ದಿವ್ಯಾಕೃತಿಗೆ ಶಿರವಾಗಿ ನಮಿಸುವೆನು ಭಕ್ತಿ ಭಾವದಲ್ಲಿ ಎನ್ನ ಹೃದಯದಿ ನೆಲೆಸಿ ಸನ್ಮಾರ್ಗದಲ್ಲಿ ನಡೆಸು ಧೀರನಾಗಿ ಎನ್ನ ಹರಸಿ ಕಾಪಾಡೋ ಹರಸಿ ಕಾಪಾಡೋ ಹರಸಿ ಕಾಪಾಡೋ जय बोलो बाहुबली भगवान की जय। ಧವಳಧ್ವನಿ ಜಿನಭಜನಾ ತಂಡ ಶ್ರವಣಬೆಳಗೊಳ S16 ಜಡ್ಜಸ್ ನಿಮ್ಮ ಕಮೆಂಟ್ಸ್. ಧವಳಧ್ವನಿ ತುಂಬ ಮಧುರವಾದ ಧ್ವನಿಯಾಗಿತ್ತು. ಪರಮ ವೈರಾಗ್ಯ ಮೂರ್ತಿ ಬಾಹುಬಲಿ ಭಗವಾನನ ಸ್ತುತಿ ಇಷ್ಟು ಚೆನ್ನಾಗಿ ಹಾಡಲಿಕ್ಕೆ ಏನು ಕಾರಣ ಅಂತ ಯೋಚನೆ ಮಾಡ್ತಿದ್ದೆ. ಕಾರಣ ಒಂದೇ, ನೀವು ಶ್ರವಣ ಬೆಳಗೊಳದಲ್ಲಿ ಪ್ರತಿನಿತ್ಯ ಭಗವಾನನ ಅತ್ಯಂತ ಶಾಂತಯುತವಾದ ಮುಖಾರವಿಂದಗಳನ್ನು ನೋಡಿ ನಿಮ್ಮ ಗಾಯನದಲ್ಲೂ ಆ ಶಾಂತಿ ಮೂಡಿದೆ. ಇದು ಭಗವಂತನ ಸಾನ್ನಿಧ್ಯದಲ್ಲಿ ಆಗತಕ್ಕಂಥ ಒಂದು ಬದಲಾವಣೆ. ನಿತ್ಯ ದರ್ಶನ ಯಾಕೆ ಮಾಡಬೇಕಂದ್ರೆ ಇದಕ್ಕೆ ಆ ಮುಖದಲ್ಲಿರ್ತಕ್ಕಂಥ ಶಾಂತಿಯನ್ನು ಗಮನಿಸಿದರೆ, ಭಕ್ತಿಯಿಂದ ತಲೆ ಬಾಗಿದರೆ ನಮ್ಮ ಜೀವನವೂ ಸಾರ್ಥಕವಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ತುಂಬ ಚೆನ್ನಾಗಿ ಹಾಡಿದ್ದೀರಿ. ಸ್ವಲ್ಪ ಕಣ್ಣು ಮುಚ್ಚಿ ನಿಮ್ಮ ಹಾಡನ್ನು ಕೇಳಿದಾಗ ಬಾಹುಬಲಿ ಭಗವಾನನ ಅದ್ಭುತವಾದ ರೂಪ ಕಾಣ್ತಾ ಇತ್ತು. ನಮಸ್ಕಾರ, ಅಭಿನಂದನೆ. ಥ್ಯಾಂಕ್ ಯು ಸರ್. ಸೊ ತೃತೀಯ ಸ್ಥಾನದಲ್ಲಿ
ಮತ್ತೊಬ್ಬ ಭೂಷಣರು S16 S16 ಧವಳ ಧ್ವನಿ ಜಿನಭಜನಾ ತಂಡ ಶ್ರವಣ ಬೆಳಗೋಳ. ಮೈಸೂರು ವಿಭಾಗ ಶ್ರವಣ ಬೆಳಗೊಳ ಧವಳ ಧ್ವನಿ ತಂಡ ತೃತೀಯ ಸ್ಥಾನವನ್ನ ಪಡ್ಕೊಂಡಿದೆ. 2 ತಂಡಗಳು ತೃತೀಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇತಿಹಾಸದಲ್ಲಿ ಇಲ್ಲಿ ನಡೆದಿದೆ ಈಗ, ಯಾಕಂದ್ರೆ ಇಲ್ಲಿವರೆಗೂ ನಮ್ಮ ಸೀಸನ್ ನಲ್ಲಿ ಈ ತರ ಟೈ ಆಗಿದ್ದಿಲ್ಲ. ಪ್ರಪ್ರಥಮ ಬಾರಿಗೆ ತೃತೀಯ ಸ್ಥಾನವನ್ನ 2 ತಂಡಗಳು ಹಂಚಿಕೊಂಡಿವೆ. ಜೋರಾದ ಚಪ್ಪಾಳೆ ಬರಬೇಕು, ಚಪ್ಪಾಳೆ ಬರ್ಬೇಕೀಗ. ಇನ್ನು ಲಾಸ್ಟ್ ಫಸ್ಟ್ ಪ್ಲೇಸ್ ಯಾರ್ಯಾರು ಬರೋ ಅಲ್ಲಿವರೆಗೂ ನೀವು ಚಪ್ಪಾಳೆ ಹೊಡಿತಾನೆ ಇರಬೇಕು. Yes, congratulations once again. ನೀಡನಗೆ ಬ್ರಹ್ಮಾಂಡದೊಡೆಯನೆ ನೆಮ್ಮದಿಯ ನೀಡನಗೆ ಬಾಹುಬಲಿಯ ನಿನ್ನ ಮಹಿಮೆ ಕೊಂಡಾಡುವೆನು ಬ್ರಹ್ಮಾಂಡದೊಡೆಯನೆ ನೆಮ್ಮದಿಯ ನೀಡನಗೆ ಬ್ರಹ್ಮಾಂಡದೊಡೆಯನೆ ನೆಮ್ಮದಿಯ ನೀಡನಗೆ ಭವ್ಯ ಮೂರ್ತಿಯೇ ನಿನ್ನ ಭಾವ ಪೂರ್ವಕವಾಗಿ ತಾವರೆಯ ಹೂವಿಂದ ತವ ಕರಿ ಪೂಜಿಸುವೆ ಪವಿತ್ರ ಆತ್ಮನೆ ನಿನ್ನ ಪಾದ ಕೆರಗುವೆ ನಾನು ಪವಿತ್ರ ಆತ್ಮನೆ ನಿನ್ನ ಪಾದ ಕೆರಗುವೆ ನಾನು ಕವಿದ ಕತ್ತಲನಿಗೆ ಕೈವಲ್ಯ ನೀಡನಗೆ ಕವಿದ ಕತ್ತಲನಿಗೆ ಕೈವಲ್ಯ ನೀಡನಗೆ ಬಾಹುಬಲಿಯ ನಿನ್ನ ಮಹಿಮೆ ಕೊಂಡಾಡುವೆನು ಬ್ರಹ್ಮಾಂಡದೊಡೆಯನೆ ನೆಮ್ಮದಿಯ ನೀಡನಗೆ ಬ್ರಹ್ಮಾಂಡದೊಡೆಯನೆ ನೆಮ್ಮದಿಯ ನೀಡನಗೆ ಎತ್ತರಕ್ಕೆ ನಿನಗಿಂತ ಉತ್ತಮರು ಯಾರಿಲ್ಲ ಚಿತ್ತರದ ಗೊಂಬೆ ಪ್ರತ್ಯಕ್ಷ ನೀನಿರುವೆ ಹತ್ತಾರು ದುಃಖಗಳ ಸುತ್ತಿರುವ ನಾನು ಹತ್ತಾರು ದುಃಖಗಳ ಸುತ್ತಿರುವ ನಾನು ಸತ್ಯ ಸೌಂದರ್ಯ ನೀನು ಎತ್ತಿ ಶಾಂತಿಯ ನೀನು ಸತ್ಯ ಸೌಂದರ್ಯ ನೀನು ಎತ್ತಿ ಶಾಂತಿಯ ನೀನು ಬಾಹುಬಲಿಯ ನಿನ್ನ ಮಹಿಮೆ ಕೊಂಡಾಡುವೆನು ಬ್ರಹ್ಮಾಂಡದೊಡೆಯನೆ ನೆಮ್ಮದಿಯ ನೀಡನಗೆ ಬ್ರಹ್ಮಾಂಡದೊಡೆಯನೆ ನೆಮ್ಮದಿಯ ನೀಡನಗೆ ಇಂತು ಭವಗಳ ಸುತ್ತಿ ನಿಂತಿರುವೆ ನಿನ್ನಡಿಗೆ ಭ್ರಾಂತಿಯ ಬಿಡಿಸಣ್ಣ ಶಾಂತ ಸಂಜಾತನೆ ಅಂತರಂಗಕ್ಕೆ ನೀನು ಸಂತಸದಿ ಮುದ ನೀಡಿ ಅಂತರಂಗಕ್ಕೆ ನೀನು ಸಂತಸದಿ ಮುದ ನೀಡಿ ಶಾಂತ ನಿರ್ಮಲ ನೀನು ಎಂತೂ ಭವ ಬಿಡಿಸನಗೆ ಶಾಂತ ನಿರ್ಮಲ ನೀನು ಎಂತೂ ಭವ ಬಿಡಿಸನಗೆ ಬಾಹುಬಲಿಯ ನಿನ್ನ ಮಹಿಮೆ ಕೊಂಡಾಡುವೆನು ಬ್ರಹ್ಮಾಂಡದೊಡೆಯನೆ ನೆಮ್ಮದಿಯ ನೀಡನಗೆ ಬ್ರಹ್ಮಾಂಡದೊಡೆಯನೆ ನೆಮ್ಮದಿಯ ನೀಡನಗೆ ಬಾಹುಬಲಿಯ ನಿನ್ನ
सभी सोह भगवान की जय बाहुबली भगवान की जय ಹಿರಿಯರ ವಿಭಾಗದ ಮೊದಲ ತಂಡ S2 ಶ್ರೀ ಶಾಂತಿನಾಥ ಜಿನಭಜನಾ ಮಂಡಳಿ ಹಿಡಕಲ್ಲ. ಜೈ ಜಿನೇಂದ್ರ ಎಲ್ಲರಿಗೂ. ಜೈ ಜಿನೇಂದ್ರ. ನೋಡಿ ಕೇಳಿ ಬಹಳ ಖುಷಿ ಆಯಿತು. ಹಿರಿಯರಿದ್ದೀರಿ ಎಲ್ಲರೂ ಕೂಡ. ಇಂಥ ಭಜನಾ ತಂಡಗಳು ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಊರಲ್ಲಿ ಒಂದೊಂದು ಬಸ್ತಿಯಲ್ಲಿದೆ, ಇನ್ನೂ ಕೂಡ ಇದೆ. ಡೈಲಿಯಲ್ಲಿ ಹೋಗಿ ಅವರ ದಿನಾಲು ಸಾಯಂಕಾಲ ಭಜನೆ ಮಾಡೋದು, ಭಗವಂತರ ಗುಣಾನುರಾಗ ಮಾಡೋದು, ಆರತಿ ಮಾಡೋದು, ಇದೆಲ್ಲ ಇನ್ನೂ ಕೂಡ ಉತ್ತರ ಕರ್ನಾಟಕದಲ್ಲಿ ಉಳಿದಿದೆ. ಅದ್ರ ಒಂದು ತುಣುಕು ನಮಗಿಲ್ಲಿ ನೋಡೋಕ್ಕೆ ಸಿಕ್ಕಿತು, ಕೇಳಿ ಬಹಳ ಖುಷಿ ಆಯಿತು. ಇನ್ನೂ ಕೂಡ ಜಾನಪದ ಶೈಲಿಯಲ್ಲಿ ಅನೇಕ ಭಕ್ತಿಗಳು ನಿಮ್ಮ ಕಡೆ ಇರ್ಬೋದು ಅಂತ ಅನಿಸುತ್ತೆ. ಸೊ ಆ ಎಲ್ಲ ಭಕ್ತಿಗಳು ಹೊರಗೆ ಬರಬೇಕು. ಯಾಕಂದರೆ ಇಡೀ ಈ ಒಂದು ಏನು ಭಾರತೀಯ ಜೈನ್ ಮಿಲನ್ ವತಿಯಿಂದ ಇದೊಂದು ಏನು ಕೆಲಸ ನಡೀತಾ ಇದೆ, ಇದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಬರೋದ್ರಾಗಲಿ ಅಥವಾ ಇದರಲ್ಲಿ ಉತ್ತಮವಾದಂಥ ತಂಡಗಳನ್ನು ರೆಕಾರ್ಡ್ ಮಾಡಿ ಸಪ್ರೇಟ್ ಒಂದು ಏನಾದರೂ CD ಅಥವಾ ಏನಾದರೂ ಒಂದು ಪ್ಲೇಲಿಸ್ಟ್ ಮಾಡಿ ಯೂಟ್ಯೂಬ್ನಲ್ಲಿ ಹಾಕಿದರೆ ಜನರಿಗೆ ಒಳ್ಳೆಯ ಸಂಗೀತ ಇನ್ನೂ ಕೂಡ ಸಿಗ್ಬೋದು ಅನ್ನುವಂಥ ಒಂದು ನಮ್ಮದು ಉದ್ದೇಶ ಇದೆ. ದಯವಿಟ್ಟು ಭಾರತೀಯ ಜೈನ್ ಮಿಲನ್ನವರು ಈ ಒಂದು ಕೆಲಸ ಮಾಡಿದ್ದೆ ಆದಲ್ಲಿ ಈ ಎಲ್ಲ ಭಕ್ತಿಗಳನ್ನು ಇವರಿಂದ ರೆಕಾರ್ಡ್ ಮಾಡಿಸ್ಬೇಕು. ಅಂದರೆ ಒಂದು ಸ್ಟುಡಿಯೋದಲ್ಲಿ ಚೆನ್ನಾಗಿ ಸೌಂಡ್ ಮುಖಾಂತರ ರೆಕಾರ್ಡ್ ಮಾಡಿದ್ದೆ ಆದಲ್ಲಿ ಬಹಳ ಒಳ್ಳೆಯ ಒಂದು ಭಕ್ತಿಯ ಸಂಗೀತದ ಒಂದು ಸಂಕಲನ ನಮ್ಮ ಕಡೆ ಆಗುತ್ತೆ ಅಂತ ಅನಿಸುತ್ತೆ. ಬಾಹುಬಲಿ ಭಗವಾನರ ಮಹಿಮೆ ಕರ್ನಾಟಕದ ಜನತೆಗೆ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಿಗೆ ಬಾಕಿ ಎಲ್ಲಿಲ್ಲ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಶ್ರವಣಬೆಳಗೊಳದ ಉನ್ನತವಾದಂಥ ಆ ಏಕಶಿಲಾ ಮೂರ್ತಿ ನಮಗೆ ನಿಜವಾಗ್ಲೂ ಕೂಡ ಆದರ್ಶ ಪ್ರಿಯ ಇದೆ ಅಂತ ಒಂದು ಬಾಹುಬಲಿ ಭಗವಾನರ ಸ್ತುತಿಯನ್ನು ತಾವು ಮಾಡಿದ್ರಿ. ಕೇಳೋದಕ್ಕೆ ಬಹಳ ಎಲ್ಲರೂ ಕೂಡ ವಾದ್ಯವನ್ನು ನುಡಿಸ್ತಾ ಇದ್ರಿ, ಆದರೆ 2 ಜನ ಹಾಡ್ತಾ ಇದ್ರಿ, ಬಾಕಿದವರೆಲ್ಲ ಅದ್ರಾಗ ಇನ್ವಾಲ್ವ್ ಆಗ್ತಾ ಇಲ್ಲ. ತಂಡದ ಒಂದು ಇದಿರೋದ್ರಿಂದ ತಾವು ಕೂಡ ಪ್ರತಿಯೊಂದು ರಾಗದಲ್ಲಿ ಮಿಕ್ಸ್ ಆಗಬೇಕಾಗಿತ್ತು. ಎಲ್ಲರೂ ಹಾಡ್ತಾ ಇದ್ದರೆ ಅದು ಇನ್ನೂ ಕೂಡ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ನಮ್ಗೆ ಅನಿಸುತ್ತೆ. ಆದರೂ ಕೂಡ ತಮ್ಮ ಈ ಪ್ರಯತ್ನ ಪ್ರಶಂಸನೆ ಇದೆ. ಎಲ್ಲರೂ ಇನ್ನೊಂದು ಸಲ ಜೋರಾಗಿ ಚಪ್ಪಾಳೆ ತಟ್ಟಿ ಈ ಒಂದು ನಮ್ಮ ಹಿರಿಯರಿಗೆ ಧನ್ಯವಾದಗಳನ್ನು ಸಲ್ಲಿಸಬೇಕಾಗಿ ವಿನಂತಿ. ಧನ್ಯವಾದ ಸರ್. ಜೈ ಜಿನೇಂದ್ರ. ಧನ್ಯವಾದಗಳು. ಮುಂದೆ ವೇದಿಕೆಗೆ ಬರ್ತಿರುವಂತಹ ತಂಡ S3 ಜಿನ ಸಂಕೀರ್ತನಾ ತಂಡ ಧಾರವಾಡ. ಈಗ ತೃತೀಯ ಸ್ಥಾನ ಸೀನಿಯರ್ಸ್ ವಿಭಾಗದಲ್ಲಿ ಯಾರ ಪಾಲಾಗಲಿದೆ? 3, 2, 4, 5, 3, 2, 1. ಇಲ್ಲ, ಅವ್ರಿಗೆ ಸಿಗ್ಲಿಲ್ಲ ಅಂತೆ. S2 ಶ್ರೀ ಶಾಂತಿನಾಥ ಜಿನಭಜನಾ ಮಂಡಳಿ ಹಿಡ್ಕಲ್. ಕಂಗ್ರ್ಯಾಚುಲೇಷನ್ಸ್. ತೃತೀಯ ಸ್ಥಾನ ಶಾಂತಿನಾಥ ಜಿನಭಜನಾ ಮಂಡಳಿ ಹಿಡಕಲ್. ಮತ್ತೊಂದು ಖುಷಿ ವಿಚಾರ ಇದೆ, ಹೇಳ್ತೀನಿ. ನನ್ನ ಕಡೆ ಸರ್ಪ್ರೈಸ್ ಇದೆ. ಜಮಖಂಡಿ ವಿಭಾಗ ಈಗ ತೃತೀಯ ಸ್ಥಾನವನ್ನ ಪಡೆದಿದೆ. ಶಾಂತಿನಾಥ ಜಿನಭಜನಾ ಮಂಡಳಿ ಹಿಡಕಲ್ ತೃತೀಯ ಸ್ಥಾನ. ಶಾಂತಿನಾಥ ಜಿನಭಜನಾ ಮಂಡಳಿ ಹಿಡಕಲ್. ಮತ್ತೊಂದು ಖುಷಿ ವಿಚಾರ ಇದೆ, ಹೇಳ್ತೀನಿ. ನನ್ನ ಕಡೆ ಸರ್ಪ್ರೈಸ್ ಇದೆ. ಜಮಖಂಡಿ ವಿಭಾಗ ಈಗ ತೃತೀಯ ಸ್ಥಾನವನ್ನ ಪಡೆದಿದೆ. ಶಾಂತಿನಾಥ ಜಿನಭಜನಾ ಮಂಡಳಿ ಹಿಡಕಲ್